ಡಿಫೆನ್ಸ್ಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅನ್ನ ಸಪ್ಲೈ ಮಾಡುವಂತಹ ಒಂದು ವರ್ಚಸ್ ಏರೋಸ್ಪೇಸ್ ಇಲ್ಲಿ ಇರುವಂತಹ ವಿಶೇಷತೆಯನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೀವು ಗಮನಿಸ್ತಾ ಇರಬಹುದು, ಇದು ಬ್ಲಾಕ್ ಬಾಕ್ಸ್ ಅಂತ ಹೇಳ್ತಾರೆ. ಆದ್ರೆ ನೋಡೋದಕ್ಕೆ ಬೇರೆ ಕಲರ್ ಇದೆ, ಆದ್ರೆ ಬ್ಲಾಕ್ ಬಾಕ್ಸ್ ಅಂತ ನೀವು ಆಶ್ಚರ್ಯ ಆಗ್ಬೋದು. ಆದ್ರೆ ಜನರಿಗೆ ಗೊತ್ತಾಗೋ ತರ ರೀಚ್ ಆಗೋದಕ್ಕೋಸ್ಕರ ಈ ರೀತಿಯಾಗಿ ಇದನ್ನ ಡಿಸೈನ್ ಮಾಡಿರುವಂತದ್ದು. ಈ ಬ್ಲಾಕ್ ಬಾಕ್ಸ್ ನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಬೆಂಕಿಯಲ್ಲಿ ಏರೋಕ್ರಾಫ್ಟ್ ಉರಿದ್ರು ಕೂಡ ಆ ಸಂದರ್ಭದಲ್ಲಿ ಡೇಟಾವನ್ನ ಸೇವಿಂಗ್ಸ್ ಮಾಡೋದಕ್ಕಾಗ್ಲಿ ಅಥವಾ ಆ ಸಂದರ್ಭದಲ್ಲಿ ಇದ್ದಂತಹ ಒಂದಷ್ಟು ಡೇಟಾಗಳೇನಿರುತ್ತೆ ಅದೆಲ್ಲವನ್ನು ಕೂಡ ಸೇವ್ ಮಾಡೋದಕ್ಕೆ ಈ ಒಂದು ಬ್ಲಾಕ್ ಬಾಕ್ಸ್ ಯೂಸ್ ಆಗುತ್ತೆ. ಅದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಈ ಒಂದು ಪೈಲಾನ್ ಲಾಜಿಕ್ ಕಂಟ್ರೋಲರ್ ಅಂತ, ಅಂದ್ರೆ ಮಿಸೈಲ್ ಅನ್ನ ಒಂದು ಲಾಂಚ್ ಮಾಡುವಂತಹ ಒಂದು ಸಿಸ್ಟಮ್ ಇದು. ಇಲ್ಲಿ ಮಿಸೈಲ್ ಪೊಸಿಷನ್ ಇಂದ ಹಿಡಿದು ಮಿಸೈಲ್ ಲಾಂಚ್ ಆಗೋದಕ್ಕೆ ಅಥರೈಸ್ ಆಗಿದೆಯಾ ಇಲ್ವಾ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಏನೇನು ಅಂದ್ರೆ ಲಾಂಚ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಪರ್ಮಿಷನ್ ಇದೆಯಾ ಇಲ್ವಾ ಅದೆಲ್ಲವನ್ನು ಕೂಡ ಏನೋ ಚೆಕ್ ಮಾಡುವಂತಹ ಕೆಲಸವನ್ನ ಈ ಒಂದು MFD ಮಾಡುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಜೊತೆಗೆ ಈ ಒಂದು ವರ್ಚಸ್ ಏರೋಸ್ಪೇಸ್ ನ ಗೋಪಾಲ್ ಗೌಡ ಇದ್ದಾರೆ. ಅವ್ರನ್ನು ಕೂಡ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಹೇಳಿ, ಇದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಯಾವುದು ಲಾಜಿಕ್ ಪೈಲಾನ್ ಲಾಜಿಕ್ ಕಂಟ್ರೋಲರ್ ಬಗ್ಗೆ ಹೇಳಲ್ಲ ನಿಮಗೆ? ಯಾವುದು ಇದು? ಈಗ ಮಿಸೈಲ್ ಒಂದು ಫೈಟರ್ ಜೆಟ್ ಕೆಳಗಡೆ ಮಿಸೈಲ್ ಲೋಡ್ ಆಗುತ್ತಲ್ವಾ, ಅದ್ರ ಮಧ್ಯದಲ್ಲಿ ಇರುತ್ತೆ ಇದು. ಇದರಲ್ಲಿ ಫಸ್ಟ್ ಆಫ್ ಆಲ್ ಒಂದು ಆಥರೈಸೇಷನ್ ಕೋಡ್ ಅಂತ ಇರಲೇಬೇಕು. ಈಗ ನಾವು ಅನ್ಕೊಳ್ಳೋದು ಒಂದು ಫೈಟರ್ ಜೆಟ್ನ ಯಾವ್ದಾದ್ರು ಪೈಲಟ್ ತೊಗೊಂಡೋಗಿ ಅದು ಬಟನ್ ಪ್ರೆಸ್ ಮಾಡಿದ್ರೆ ಲಾಂಚ್ ಆಗ್ಬಿಡುತ್ತೆ ಅಂತ. ಆ ಥರ ಆಗೋದೇ ಇಲ್ಲ. ಇದಕ್ಕೆಲ್ಲ ಸೇಫ್ಟಿ ಕಂಟ್ರೋಲ್ಸ್ ಇರ್ತವೆ. ಒಂದು ಅದ್ರದ್ದು ಒಂದು ಸೀನಿಯರ್ ಏರ್ಫೋರ್ಸ್ ಆಫೀಸರ್ಸ್ ಮೂಲಕ, ಅಂದರೆ ತುಂಬ ಸೀನಿಯರ್ ಇರೋ ಅವ್ರಿಗೇನೆ ಅಥರೈಸ್ ಮಾಡೋ ಒಂದು ಪರ್ಮಿಷನ್ಸ್ ಇರೋದು. ಅವರು ಪ್ರೀ ಆಥರೈಸ್ ಮಾಡಿ ಇದರಲ್ಲಿ ಅದು ಎನ್ಕ್ರಿಪ್ಟ್ ಆಗಿ ಕೂತ್ಕೊಂಡಿರುತ್ತೆ. ಹ್ಯಾಕ್ ಮಾಡಕ್ ಆಗ್ದಂಗೆ ಅದು ಈ ಕೋಡ್ನ ಕೂತಿರುತ್ತೆ. ಅದೊಂದೇ ಅಲ್ಲ, ಕಂಡೀಷನ್ಸು ಕರೆಕ್ಟ್ ಆಗಿದೆಯಾ, ಇದು ಏರ್ಕ್ರಾಫ್ಟು ಹೈಟು ಎಲ್ಲಿದೆ, ತುಂಬ ಗ್ರೌಂಡಿಗೆ ಹತ್ರ ಇದ್ದರೆ ಅಥವಾ ಒಂದು ಆ್ಯಂಗಲ್ ಸರಿ ಇಲ್ಲ ಅಂದರೆ ಏರ್ಕ್ರಾಫ್ಟಿಗೆ ಡ್ಯಾಮೇಜ್ ಆಗುತ್ತಾ, ಅಥವಾ ಲೊಕೇಶನ್ಸು ಸೇವ್ ಮಾಡಬಹುದು ಇದರೊಳಗೆ. ಸೊ ಇದೆಲ್ಲ ಕೆಲಸ ಈ ಪೈಲಾನ್ ಲಾಜಿಕ್ ಕಂಟ್ರೋಲರ್ ಅಂತ ಮಾಡುತ್ತೆ. ಈ ಪೈಲಾನ್ ಲಾಜಿಕ್ ಕಂಟ್ರೋಲಿಗೆ ಇದೆಲ್ಲ ಕೆಲಸ ಮಾಡೋದಕ್ಕೆ ಹೆಚ್ಚು ಕಡಿಮೆ ಒಂದು 100th of a second, ಅಂದರೆ ಒಂದು ಸೆಕೆಂಡೇ ಎಷ್ಟು ಕಡಿಮೆ, ಅದರೊಳಗೆ ಒಂದು 100th of a second ಅಷ್ಟೇ ಟೈಮ್ ಸಿಗೋದು. ಅಷ್ಟು ಬೇಗ ಅದೆಲ್ಲ ಡಿಸಿಷನ್ಸು ಚೆಕ್ ಮಾಡಿ ಮಿಸೈಲ್ನ ಲಾಂಚ್ ಮಾಡುತ್ತೆ. ಅದು ಮಿಸೈಲ್ ಅಥವಾ ಬಾಂಬ್ನ ಲಾಂಚ್ ಮಾಡುತ್ತೆ ಫೈಟರ್ ಜೆಟ್ಟಿನ. ಹೆಲ್ಮೆಟ್ ಬಗ್ಗೆ ಹೇಳ್ತಾ ಇದ್ರಿ, ಇದ್ರ ವಿಶೇಷತೆ ಹೇಳ್ತಾ ಹೋಗೋದಾದ್ರೆ ಇದನ್ನ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ ಅಂತಾರೆ. ಈಗ ನಮ್ಮ ಪೈಲಟ್ಸು ಅದು ರೆಸ್ಪಾನ್ಸಿವ್ನೆಸ್ ಹೇಗಿರುತ್ತೆ ಅಂದರೆ, ನಾವು ಸಾಮಾನ್ಯರು ನಮಗೆ ನಾವೆಲ್ಲ ಬೇರೆ ಥರ ಎಲ್ಲ ಒಂದು ಗೇಮ್ಸ್ ಇರ್ತಾವಲ್ಲ, ಏನೋ ರಿಫ್ಲೆಕ್ಸಿವ್ನೆಸ್ ಚೆಕ್ ಮಾಡೋದಕ್ಕೆ ಅಂತ ಹೈಯೆಸ್ಟ್ ಲೆವೆಲ್ ಇರೋದು ಫೈಟರ್ ಜೆಟ್ ಪೈಲಟ್ಸಿಗೆ. ಅವ್ರಿಗೆ ಟ್ರೈನಿಂಗು ಅದೇ ಥರ ಇರುತ್ತೆ, ಅವರು ಅಂಥವ್ರನ್ನೇ ಸೆಲೆಕ್ಟ್ ಮಾಡೋದು. ಬಟ್ ಆಗಿದ್ರೂ ಅವರಿಗೆ ಮುಂದ್ಗಡೆ ಯಾವ್ದಾದ್ರು ಎನಿಮಿ ಪ್ಲೇನ ಶೂಟ್ ಮಾಡೋದಕ್ಕೆ ಅವರಿಗೆ ಸಿಗೋದು, ಅದನ್ನು ಮ್ಯಾಚ್ ಮಾಡಿ ಸಿಗೋದು ಒಂದು 1/10th of a second ಟೈಮ್ ಸಿಗೋದು. ಅಂದರೆ ಆ ಕರೆಕ್ಟು ಲೊಕೇಶನಲ್ಲಿ ಇರಬೇಕು. ಅದು ಇವರು ಬಟನ್ ಪ್ರೆಸ್ ಮಾಡ್ತಾರಾಗ ಓಕೆ ಅಟ್ಯಾಕ್ ದಿಸ್, ಅಥವಾ ಒಂದು ಬುಲೆಟ್ಸ್ನ ಶೂಟ್ ಮಾಡೋದಕ್ಕಾಗಲಿ ಮಿಸೈಲ್ ಲಾಂಚ್ ಮಾಡೋದಕ್ಕಾಗಲಿ ಅವ್ರಿಗೆ ಸಿಗೋದು 1/10th of a second ಅಷ್ಟೇ. ಸೊ ಅದು ಅವರು ಆ ಕ್ರಾಸ್ ಏರಿಗೆ ಆ ಟಾರ್ಗೆಟ್ ಏನಿದೆ, ಫೈಟರ್ ಜೆಟ್ ಏನಿದೆ, ಅದನ್ನು ಕ್ರಾಸ್ ಏರಿಗೆ ಮ್ಯಾಚ್ ಮಾಡಿ ಪ್ರೆಸ್ ಮಾಡಿದಾಗ ಮಿಸೈಲ್ ಲಾಂಚ್ ಆಗೋದಿಲ್ಲ. ಅದಾದಮೇಲೆ ಕಂಪ್ಯೂಟರು ಟೇಕ್ ಓವರ್ ಆಗುತ್ತೆ. ಏನೋ ನಮ್ಮ ಫೈಟರ್ ಜೆಟ್ ಕಂಪ್ಯೂಟರ್ ಟ್ರ್ಯಾಕ್ ಮಾಡುತ್ತೆ ಅದನ್ನು. ಯಾಕಂದರೆ ಅದು ಏನೋ ಫೈಟರ್ ಜೆಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮುಂದೆ ಇರೋ ಫೈಟರ್ ಜೆಟ್ ಮೂವ್ ಆಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ, ವಿತಿನ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಮೂವ್ ಆದ್ರೂ ಈ ಫೈಟರ್ ಜೆಟ್ ಕಂಪ್ಯೂಟರು ಅದನ್ನು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಇದೆಲ್ಲ ಚೆಕ್ ಆಗುತ್ತೆ, ಏನೋ ಈ ಪೈಲಾನ್ ಲಾಜಿಕ್ ಕಂಟ್ರೋಲರು ಅದೆಲ್ಲ ಚೆಕ್ ಮಾಡುತ್ತೆ. ಅದಾದಮೇಲೆ ಆ ಮಿಸೈಲ ಲಾಂಚ್ ಆಗುತ್ತೆ. ಆ ಮಿಸೈಲಲ್ಲಿ ಸುಮಾರು ಸತಿ ಇದರಲ್ಲಿ ಏನೋ ಹೀಟ್ ಸೀಕಿಂಗ್ ಮಿಸೈಲ್ಸ್ ಅಂತೀವಿ, ಅಂದರೆ ಅದರೊಳಗೆ ಹೀಟ್ ಸೀಕಿಂಗ್ ಸೆನ್ಸರ್ಸ್ ಇರುತ್ತೆ. ಅದು ಲಾಂಚ್ ಆಗಿ ಈಗಾಗಲೇ ಅದು ಟ್ರ್ಯಾಕ್ ಆಗಿ ಒಂದು ಏರ್ಕ್ರಾಫ್ಟ್ ಏನಿದೆ ಆ ಡೈರೆಕ್ಷನಲ್ಲಿ ಲಾಂಚ್ ಮಾಡಿಬಿಡುತ್ತೆ. ಅದಾದಮೇಲೆ ಮಿಸೈಲ್ದು ಕೆಲಸ ಇರುತ್ತೆ. ಆ ಮಿಸೈಲ್ ಒಳಗಿರೋ ಹೀಟ್ ಸೀಕಿಂಗು ಅದನ್ನು ಏನೋ ಫೈಟರ್ ಜೆಟ್ ಹಿಂದೆ ಬರ್ತಾ ಇರೋ ಒಂದು ಫ್ಯೂಮ್ಸ್ನ, ಆ ಹೀಟ್ನ ಅದನ್ನು ಟ್ರ್ಯಾಕ್ ಮಾಡಿ ಫೈಟರ್ ಜೆಟ್ಟು ಹೇಗೆಲ್ಲ ಮೂವ್ ಮಾಡಿದ್ರು ಅದನ್ನು ಹೋಗಿ ಅಟ್ಯಾಕ್ ಮಾಡಿ ಶೂಟ್ ಆಗೋದು. ಅದೇ ಥರ ಎಲ್ಲ ಫೈಟರ್ ಜೆಟ್ಟಲ್ಲೂ ಕೆಲಸ ಮಾಡೋದು.
ಇಷ್ಟೆಲ್ಲ ಒಂದು ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿರೋ ಟಾರ್ಗೆಟ್ನ ಐಡೆಂಟಿಫೈ ಮಾಡಿ ಪೈಲಟ್ಟು ಒಂದು ಫೈಟರ್ ಜೆಟ್ಟಿಗೆ ತಿಳಿಸ್ಬೇಕಾಗತ್ತೆ. ಅರೆ ಓಕೆ, ಇದೇ ನನ್ನ ಟಾರ್ಗೆಟ್ಟು, ಇದೇ ನನಗೆ ಶೂಟ್ ಆನ್ ಮಾಡಬೇಕು ಇದನ್ನು ಅಂತ. ಅದಕ್ಕೆ ಹೇಗೆ ಮಾಡ್ತಾರೆ? ಸುಮ್ಮನೆ ಏನಾದರೂ ಅದು ಪಾಯಿಂಟ್ ಮಾಡಿ ಅದು ಕೊಡಬೇಕಲ್ವ. ಅದರಲ್ಲಿ ಹೆಡ್ ಅಪ್ ಡಿಸ್ಪ್ಲೇ ಹೆಡ್ ಅಪ್ ಮೀನ್ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ ಏನಿದೆ ಅದರಲ್ಲಿ ಅವರಿಗೆ ಅಲ್ಲೇ ಲಾಕ್ ಮಾಡೋದಕ್ಕೆ ಸಿಗೋದು. ಕೈಯಲ್ಲಿ ಪ್ರೆಸ್ ಮಾಡಬೇಕು, ಆದರೆ ಕಣ್ಣಲ್ಲಿ ನೋಡಬೇಕಲ್ವಾ. ಸೊ ಇದರಲ್ಲಿ ಗ್ಲಾಸ್ ಇದೆ. ಇಲ್ಲಿ ನೋಡಿದ್ರೆ ಈ ವೈಸರ್ ಒಳಗಡೆ ನೋಡಿ, ಇದೊಂದು ಚಿಕ್ಕ ಗ್ಲಾಸ್ ಇದೆ. ಬರೀ ಒಂದು ಕಣ್ಣಿಗಿರುತ್ತೆ, ಆದರೆ ಪೈಲಟಿಗೆ ಕಾಣಿಸೋದು ಅದು 2 ಕಣ್ಣಿಗೆ ಕಾಣ್ತಾ ಇರುತ್ತೆ. ಇದೆಲ್ಲನೂ ಅದು ಒಂಥರ ಆಪ್ಟಿಕಲ್ ಇಲ್ಯೂಷನ್ ಥರ ಅದು ನಡೆಯುತ್ತದು. ಇದು ನಿಮಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಥರ ಕಾಣಬಹುದು, ಆದರೆ ಆ್ಯಕ್ಚುಲಿ ಅದು ಡಿಸ್ಪ್ಲೇ, ಅದು ಟ್ರಾನ್ಸ್ಪರೆಂಟೇ ಇರುತ್ತೆ. ಡಿಸ್ಪ್ಲೇ ಇದ್ರೂ ಟ್ರಾನ್ಸ್ಪರೆಂಟ್ ಇರುತ್ತೆ. ಸುಮಾರು ಕಾರುಗಳಲ್ಲೂ ನೀವು ನೋಡಿರ್ತೀರಿ. ಆದರೆ ಇದರಲ್ಲಿರೋದು ತುಂಬ ರೆಸ್ಪಾನ್ಸಿವ್ನೆಸ್ಸು ಎಲ್ಲ ತುಂಬ ಫಾಸ್ಟ್ ಇರುತ್ತೆ. ಪ್ಲಸ್ಸು ಬ್ರೈಟ್ನೆಸ್ಸು ಅದೆಲ್ಲ ಇದರಲ್ಲಿ ತುಂಬ ಫಾಸ್ಟಾಗಿ ಬ್ರೈಟಾಗಿ ಇರೋ ಒಂದು ಅವಶ್ಯಕತೆ ಇರುತ್ತೆ. ಸೊ ಮುಂದ್ಗಡೆ ರಿಯಲ್ ಪ್ಲೇನ್ ಕಾಣ್ತಿರುತ್ತೆ ಅವರಿಗೆ, ಆದರೆ ಅದ್ರ ಮೇಲ್ಗಡೆ ಓವರ್ಲೇ ಆಗಿ ಈ ಥರ ಡಿಸ್ಪ್ಲೇ ಎಲ್ಲ ಕಾಣ್ತಾ ಇರುತ್ತೆ. ಸುಮಾರು ಬೇರೆ ಪ್ಯಾರಾಮೀಟರ್ಸು, ಆಲ್ಟಿಟ್ಯೂಡು ಅದೆಲ್ಲ ಇಂಡಿಕೇಶನ್ ಇರುತ್ತೆ. ಬಟ್ ಆ ಒಂದು ಲಾಕಿಂಗ್ ಪಾಯಿಂಟ್ ಏನಿದೆ ಅಥವಾ ಕ್ರಾಸ್ ಏರ್ ಏನಂತೀವಿ, ಆ ಕ್ರಾಸ್ ಏರು ಇದರಲ್ಲಿ ತೋರಿಸ್ತಾ ಇರುತ್ತೆ. ಕ್ರಾಸ್ ಏರ್ ಹತ್ರ ಬಂದಾಗ ಪೈಲಟು ಪ್ರೆಸ್ ಮಾಡಿದ್ರೆ ಇನ್ನು ಮಿಕ್ಕಿದೆಲ್ಲ ಕೆಲಸ ಕಂಪ್ಯೂಟರ್ ಮಾಡುತ್ತೆ ಅದು ಲಾಂಚ್ ಆಗೋದಕ್ಕೆ. ಯಾವ್ಯಾವ ಏರ್ಕ್ರಾಫ್ಟ್ಗೆ ನೀವು ಕಾಂಪೊನೆಂಟ್ ಸಪ್ಲೈ ಮಾಡ್ತೀರಾ? ಈಗ ಇಲ್ಲಿ ಪ್ರಾಡಕ್ಟ್ಸ್ ನಾವು ಡಿಸ್ಪ್ಲೇ ಮಾಡಿರೋದ್ರಲ್ಲಿ ತೇಜಸ್ ಇದೆ, ಅದು ನಮಗೆ ತುಂಬ ಒಂಥರ ಹೆಮ್ಮೆ ಕೊಡುವಂಥದ್ದು. ಏನು ಸುಖಾಯ್ 30 ಎಲ್ಲ ಇದೆ. ಸುಖಾಯ್ 30 ಆ್ಯಕ್ಚುಲಿ ತೇಜಸ್ಸಿಗಿಂತೂ ತುಂಬ ಅಡ್ವಾನ್ಸ್ಡ್ ಏರ್ಕ್ರಾಫ್ಟು. ಬಟ್ ಅಂದ್ರೂ ನಮಗೆ ತೇಜಸ್ಸು ನಮ್ಮ ದೇಶದಲ್ಲಿ ಡೆವಲಪ್ ಆಗ್ತಾ ಇರೋವಂಥದ್ದು. ಅದು ಇಷ್ಟೊಂದು ಕಡಿಮೆ ಟೈಮಲ್ಲಿ ಇದೊಂದು ಇಂಟರ್ನ್ಯಾಷನಲ್ ಈ ಪೊಲಿಟಿಕ್ಸ್ ಇಂದ ನಮಗೆ ನೀವು ಏರ್ ಚೀಫ್ ಅವರು ಮಾತಾಡಿರೋದು ಕೇಳಿಸ್ಕೊಂಡಿರ್ಬಹುದು 2 ದಿವಸದಿಂದ. ತುಂಬಾ ಈಗ ಸ್ಕ್ವಾಡ್ರನ್ಸ್ ಎಲ್ಲ ಕಡಿಮೆ ಆಗಿ ತುಂಬ ಪ್ರೆಷರ್ ಇರುತ್ತೆ ಏನೋ ಸಪ್ಲೈ ಮಾಡೋದಕ್ಕೆ ಅಂತ. ಆ ಒಂದು ಇದರಲ್ಲಿ ನಮಗೆ ತುಂಬ ಹೆಮ್ಮೆ ಕೊಡೋದು. ಅದು ಹೇಳ್ತಾರಲ್ಲ ಕನ್ನಡದಲ್ಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ಅದೇ ನಮಗೆ ಅದಂತೂ ತುಂಬ ಆತ್ಮೀಯದು. ಅದು ಬಿಟ್ಟರೆ ಇನ್ನು MiG-29ಗೆ ಸುಮಾರು ಕಾಂಪೊನೆಂಟ್ಸು ನಾವು ಮಾಡ್ತೀವಿ. ಈ ಪೈಲಾನ್ ಲಾಜಿಕ್ ಕಂಟ್ರೋಲರ್ ಆ್ಯಕ್ಚುಲಿ ಅದು MiG-29ದು. ಸುಖಾಯಿಗೆ ಇನ್ನು ಒಂದು 3 ಕಾಂಪೊನೆಂಟು. ಆ್ಯಕ್ಚುಲಿ ಅದು ಹೆಸರು ಹೇಳೋದಕ್ಕೂ ನಾವು ಹೇಳಂಗಿಲ್ಲ. ಅದು ಇಟ್ಸ್ ಕೋಡ್ ನೇಮ್ ಕೊಟ್ಟು ಸೀಕ್ರೆಟ್ ಪ್ರಾಜೆಕ್ಟ್ ಆಗಿ ಅದು, ಯಾಕಂದರೆ ಅದು 5-6 ವರ್ಷದ ಹಿಂದೆ ಅದು ಶುರು ಮಾಡಿದ್ದು. ಆವಾಗ ಅದು ಈ ಥರ ಓಪನ್ ಆಗಿ ನಾವು ರಿವರ್ಸ್ ಎಂಜಿನಿಯರ್ ಮಾಡ್ತೀವಿ, ಆ ಥರ ಎಲ್ಲ ಮಾಡೋಂಗೇ ಇರಲಿಲ್ಲ. ಸೊ ಅದು ಬಿಡಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಅದೇ ಮೇಯ್ನ್ಲಿ ಈ 3 ಪ್ಲ್ಯಾಟ್ಫಾರ್ಮಿಗೆ. ಹೆಲಿಕಾಪ್ಟರ್ ಸಿಸ್ಟಮ್ಸಿಗೆ Mi-17 ಹೆಲಿಕಾಪ್ಟರ್ಸು, ಅದಕ್ಕೂ ಸುಮಾರೆಲ್ಲ ಏನೋ ಕಾಂಪೊನೆಂಟ್ಸು, ಪಾರ್ಟ್ಸು ಎಲ್ಲ ಎಲೆಕ್ಟ್ರಾನಿಕ್ಸ್ ಮಾಡ್ತೀವಿ ನಾವು. ಇಲ್ಲೇ ಎಲ್ಲ ಬೆಂಗಳೂರಲ್ಲೇ ಮಾಡೋದು. ಬೆಂಗಳೂರಲ್ಲಿ ನಾವು ಯಾವ ರೀತಿಯಲ್ಲಿ ಅಂದರೆ, ನೀವು ಬರೀ ನಾವು ಒಂದು ICಸು ಅದನ್ನು ಪರ್ಚೇಸ್ ಮಾಡ್ತೀವಿ ಹೊರತು ಇನ್ನು ಮಿಕ್ಕಿದೆಲ್ಲ ಇನ್ನೊಂದು ಡೆವಲಪ್ ಆಗುತ್ತೆ. ಏನು ಆ PCB ಡಿಸೈನ್ ಆಗೋದು. ನಿಮಗೆ ಆ PCB ಒಂದು ಬೋರ್ಡ್ ಥರ ಕಾಣ್ತಾ ಇರ್ಬೋದು. ಆ್ಯಕ್ಚುಲಿ ಅದರೊಳಗೆ 8ರಿಂದ 10 ಬೋರ್ಡನ್ನ ಸೇರಿಸಿ ಒಂದು ಬೋರ್ಡ್ ಕಾಣುತ್ತೆ. ನೀವು ಅದು ಏನೋ ನಿಮಗೆ ಅದು ಕಾಣೋದು ಒಂದು ಇಷ್ಟು ದಪ್ಪ ಇರುತ್ತೆ. ಬಟ್ ಆ್ಯಕ್ಚುಲಿ ಅದರೊಳಗೆ 10 ಲೆವೆಲ್ ಸರ್ಕ್ಯೂಟ್ಸ್ ಹೋಗಿರುತ್ತೆ ಒಂದರ ಮೇಲೆ ಒಂದು ಎಲ್ಲ. ಅದರಿಂದ ಹಿಡಿದು ಮತ್ತು ಏನೋ ನಾವು ಎಂಬೆಡೆಡ್ ಡಿಸೈನ್ ಅಂತೀವಿ, ಎಂಬೆಡೆಡ್ ಎಲೆಕ್ಟ್ರಾನಿಕ್ ಡಿಸೈನ್ ಅಂತೀವಿ, ಅಂದರೆ ಎಂಬೆಡೆಡ್ ಹಾರ್ಡ್ವೇರ್ ಡಿಸೈನ್ ಅಂತೀವಿ. ಅದಂದರೆ ಏನೋ ಈ ಚಿಪ್ಸು ಮತ್ತು ನಮ್ಮ ರೆಸಿಸ್ಟರ್ಸು ಅವೆಲ್ಲ ಹಾಕಿ ಮಾಡೋವಂಥದ್ದು. ಅದಾದಮೇಲೆ ಎಂಬೆಡೆಡ್ ಸಾಫ್ಟ್ವೇರ್ ಬರೀಬೇಕಾಗತ್ತೆ. ಅದಾದಮೇಲೆ ಸಿಸ್ಟಮ್ ಸಾಫ್ಟ್ವೇರ್ ಬರೀಬೇಕಾಗತ್ತೆ. ಈ ಎಲ್ಲ ಏನಿದೆ ಎಲ್ಲ ನಾವೇ ಇಲ್ಲೇ ಬೆಂಗಳೂರಲ್ಲೇ ಮಾಡ್ತಾ ಇರೋದು. ಈ ಕೇಪಬಿಲಿಟಿ ನಾವು ಬರೀ ವರ್ಚಸ್ಸು ಏರೋಸ್ಪೇಸ್ ಏನು ಸ್ಪೆಷಲ್ಲು ಅಂತಲ್ಲ. ಸುಮಾರು ಜನ ಇಲ್ಲಿ ಕೇಪಬಿಲಿಟಿ ಇದೆ. ಬಟ್ ಕಾರಣಾಂತರದಿಂದ ಇದು ವಾಲ್ಯೂಮ್ ಕಡಿಮೆ ಇರೋದ್ರಿಂದ ಇಲ್ಲಿ ಇಂಡಿಯಾದಲ್ಲಿ ಡೆವಲಪ್ ಆಗೋದಿಲ್ಲ. ನಮ್ಮ CTO ಧನಂಜಯ್ ಅಂತ ಇದ್ದಾರೆ, ಅವರು ಇಲ್ಲ ಇವತ್ತು. ಶೋಗೆ ನೆನ್ನೆ ತನಕ ಇದ್ದರು ಅವರು ಸುಮಾರು 17 ವರ್ಷದಿಂದ ಡಿಫೆನ್ಸ್ ರಿಲೇಟೆಡ್ ಈ ಥರ ಎಲ್ಲ ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ನೀವು ಕವಚ್ ಆ್ಯಂಟಿ ಕೊಲ್ಯೂಷನ್ ಸಿಸ್ಟಮ್ ಅಂತ ಕೇಳಿರ್ಬೋದು. ಮೊದಲು ಡಿಸೈನ್ ಮಾಡಿರೋದು ಅವ್ರದ್ದೇನೆ. ಇವತ್ತು 4 ಜನರದ್ದು ಅಪ್ರೂವ್ ಆಗಿದೆ ಏನೋ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಆ್ಯಂಟಿ ಕೊಲ್ಯೂಷನ್ಗೇನು ಟ್ರೈನ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆಯಲ್ಲ ಅದಕ್ಕೆ ಅಂತೇಳಿ ತುಂಬ ಅದು ನ್ಯಾಷನಲ್ ಲೆವೆಲ್ ನ್ಯೂಸ್ ಅಲ್ವಾ. ಅದರಲ್ಲಿ 4ರಲ್ಲಿ ಒಂದು ಇವ್ರ ಡಿಸೈನ್, ಆ್ಯಕ್ಚುಲಿ ಒಂದು ಇವ್ರದ್ದು ಡಿಸೈನ್ ಅದು ಧನಂಜಯ್ ಅವ್ರದ್ದು. ಈ ಥರ ತುಂಬಾ ಹೈ ಲೆವೆಲ್ಲು ಹೈ ಪ್ರೊಫೈಲು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಆಡೋದವರು ಇದನ್ನು ತಗೊಳ್ಳಿ ನೀವು. ಇದು ಬಿಟ್ಟಾದ್ಮೇಲೆ ಈಗ ನೆಕ್ಸ್ಟು ಆಮ್ಕಾ ಇದೆಯಲ್ಲ, ಆಮ್ಕಾಗೆ ಅವ್ರ ಸ್ಪೆಸಿಫಿಕೇಶನ್ ಇರೋದು ಇನ್ನೂ ಕಾಂಪ್ಲೆಕ್ಸ್ ಇದೆ. ನಾನು ಹೇಳ್ದಾಗೇನೆ ನಿಮಗೆ ಆಗಲೇ
ಆ ಡಿಸ್ಪ್ಲೇ ಏನಿದೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ. ಆಮ್ಕಾದ್ರಲ್ಲಿ ಏನಿದೆ ಆ ಕೆಳಗಡೆ ಇರೋ ನೈಟ್ ವಿಷನ್ ಕ್ಯಾಮ್ರಾದು ಅದ್ರದ್ದೆಲ್ಲ ಫೀಡ್ ಬಂದ್ಬಿಡುತ್ತೆ. ಸೊ ಈ ಡಿಸ್ಪ್ಲೇ ಏನಿದೆ ಫುಲ್ಲು ಬ್ಲ್ಯಾಕ್ಔಟ್ ಆಗುತ್ತೆ, ನಿಮ್ಮ ಕಾಲು ಕಾಣೋದಿಲ್ಲ. ನೀವು ಹಿಂಗೆ ತಲೆ ಬಗ್ಸಿದ್ರೆ ನಿಮ್ಮ ಕಾಲು ಕಾಣೋದಿಲ್ಲ. ಪ್ಲೇನ್ ಅಷ್ಟು ಅಡ್ವಾನ್ಸ್ ಆಗಿ ಕೆಳಗಡೆ ಇರೋ ಕ್ಯಾಮರಾಗಳದ್ದು ಫೀಡ್ ಬಂದ್ಬಿಡುತ್ತೆ. ಸೊ ಆ ಥರ ಸೀತ್ರೂ ಆಗುತ್ತೆ ಅವಾಗ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನ್ಯೂಸ್ ಫಸ್ಟ್ ಜೊತೆಗೆ ವಿಸ್ತೃತವಾಗಿ ಗೋಪಾಲ್ ಅವರು ಕೊಟ್ಟಂತಹ ಮಾಹಿತಿ, ಜೊತೆಗೆ ವರ್ಚಸ್ ಏರೋಸ್ಪೇಸ್ ನ ಸ್ಪೆಷಾಲಿಟಿ. ಕ್ಯಾಮರಾಮನ್ ಸಿದ್ದಪ್ಪಾಜಿ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು.